ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ, ನಿಮ್ಮ ಲವ್ವರ್ ನಿಮಗೆ ಮೋಸ ಮಾಡಿದಾಗ ಅಥವಾ ಮಾಡಿದ ಮೇಲೆ ಏನು ಮಾಡಬೇಕು ಅಂತ ನಿಮ್ಮಲ್ಲಿ ನೀವು ತೋರಿಸ್ತಾ ಇಲ್ಲ ಅಂತ ಹೇಳಿದ್ರೆ, ಅಥವಾ ನಿಮ್ಗೆ ಏನು ಮಾಡಬೇಕು ಅಂತ ಗೊತ್ತೇ ಆಗ್ತಿಲ್ಲ ಅಂತ ಹೇಳಿದ್ರೆ, ಇಲ್ಲಿ 3 ವಿಚಾರಗಳನ್ನು ಶೇರ್ ಮಾಡ್ತೀನಿ. ವಿಡಿಯೋ ಕೊನೆ ತನಕ ನೋಡ್ತಾ ಹೋಗಿ. ನಿಮಗೊಂದು ಕ್ಲಾರಿಟಿ ಅಂತೂ ಕೊಡ್ತೀನಿ ಇದರಲ್ಲಿ, ನಾನು ಏನು ಮಾಡ್ಬೋದು ನೀವು ಮೋಸ ನಿಮ್ಮ ಸಂಗಾತಿ ಮಾಡಿದ್ಮೇಲೆ ಅಂತ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ಥರದ ವಿಡಿಯೋಗಳು ಸಿಗುತ್ತೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೊಂದು ಸಪೋರ್ಟ್ ಮಾಡೋ ಒಂದು ಫೀಲ್ ನಮಗಾಗತ್ತೆ, ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕೊನೆ ತನಕ ನೋಡಿ. ನಿಮಗೆ ಏನು ಅನಿಸುತ್ತೆ ವಿಡಿಯೋ ಬಗ್ಗೆ, ಆ ಒಂದು ಅನಿಸಿಕೆನ ಈ ಒಂದು ಟಿಪ್ಸ್ ಮೇಲೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ, ಫಸ್ಟ್ ಪಾಯಿಂಟ್, ನಿಮ್ಮ ಸಂಗಾತಿ ನಿಮಗೆ ಮೋಸ ಮಾಡಿದ ಮೇಲೆ ಅಥವಾ ನಿಮಗೆ ಗೊತ್ತಾದಾಗ ಮೋಸ ಮಾಡ್ತಿದ್ದಾರೆ ಅಂತಂದಾಗ, ಆವಾಗ ನೀವು ಮಾಡಬೇಕಾಗಿರೋ ಕೆಲಸ ಏನಂದರೆ, ನೆಕ್ಸ್ಟು ಅವರ ಸಂಬಂಧದ ಕುರಿತು ಮಾತನಾಡೋಕ್ಕೆ ಶುರು ಮಾಡಿ. ಈಗ ನಿಮಗೆ ಮೋಸ ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೆ ನೀವು ಕೇಳಬೇಕಾಗಿರೋದು ಏನಂತ ಹೇಳಿದ್ರೆ, ನೆಕ್ಸ್ಟ್ ಅದಂತೂ ಆಗೋಯ್ತು ಪಾರ್ಟ್, ಅದ್ರ ಬಗ್ಗೆ ತಲೆಕೆಡಿಸ್ಕೋಬೇಡಿ. ನಿಮ್ಮ ಇಂಟೆನ್ಷನ್, ನಿಮ್ಮ ಸಂಬಂಧ ಆ್ಯಂಡ್ ನನ್ನನ್ನು ನೆಕ್ಸ್ಟು ಯಾವ ಥರ ನೀನು ಟ್ರೀಟ್ ಮಾಡಿ ತಗೊಳ್ತೀಯ. ಈಗ ನಾನು ಹಳೆದಂತೂ ಬಿಟ್ಬಿಡ್ತೀನಿ. ಈಗ ತಪ್ಪು ಉದ್ದೇಶಪೂರ್ವಕವಾಗಿ ಆಗಿದೆಯೋ ಅಥವಾ ಉದ್ದೇಶ ಇಟ್ಕೊಂಡು ಮಾಡಿದೆಯೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಆಗಿದೆ. ನೆಕ್ಸ್ಟು ನಿನ್ನ ಸಂಬಂಧ ಏನು ಅಂತ ನೀವು ನೇರವಾಗಿ ಕೇಳಿ. ಉಳಿಸ್ಕೊಳ್ಳೋ ಹಾಗಿದ್ದರೆ ಅಲ್ಲಿಗೆ ಬದಲಾಗ್ತಾರೆ. ನಿಮ್ಮನ್ನು ಉಳಿಸ್ಕೊಳ್ಳೋ ಹಾಗಿದ್ರೆ. ಉಳಿಸ್ಕೊಳ್ಳಲ್ಲ ಅಂತ ಗೊತ್ತಾದರೆ ಅಲ್ಲಿ ನಂಗೆ ಸಮಯ ಬೇಕು ಅಂತ ಕೇಳ್ತಾರೆ, ಇಲ್ಲ ಹಾರ್ಕಿ ಉತ್ತರ ಮಾತಾಡ್ತಾರೆ, ಇಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಕ್ಲಾರಿಟಿ ಇರಲ್ಲ, ಟ್ರಾನ್ಸ್ಪರೆಂಟ್ ಆಗಿರಲ್ಲ, ಅಲ್ಲೂ ಕೂಡ ಎಲ್ಲೋ ಅಪನಂಬಿಕೆಯಿಂದ ಮಾತಾಡ್ತಾರೆ. ಇದು ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಅಲ್ಲಿ. ನೀವು ಯಾವುದೇ ಕಾರಣ ಜಗಳ ಮಾಡಬೇಡಿ. ಬಿಕಾಸ್ ಏನಂತ ಹೇಳ್ತೀರಿ, ಯಾವುದೇ ರೈಟ್ಸ್ ಇಲ್ಲ ನಿಮ್ಗೆ ಅವರೊಟ್ಟಿಗೆ ಜಗಳ ಮಾಡಿ. ಯಾಕಂದ್ರೆ ಬಲವಂತ ಮಾಡಿ ಅವರಿಗೆ ಮನಸ್ಸಲ್ಲಿ ಇವ್ರಿಗೆ ನಾನು ಮೋಸ ಮಾಡಬಾರ್ದು ಅನ್ನೋದು ಬಂದಿಲ್ಲ ಅಂದಮೇಲೆ ಏನು ಬಲವಂತ ಮಾಡಿ ಏನು ಪ್ರಯೋಜನ ಸಿಗುತ್ತೆ ಹೇಳಿ ನೋಡೋಣ. ಸೊ ಆ ಒಂದು ಕಾರಣಕ್ಕೆ ಕೂತ್ಕೊಂಡು ಮಾತಾಡಿ, ನಿಮ್ಮ ಸಂಬಂಧ ಏನು ಅಂತ ಅವ್ರ ಜೊತೆ ಕ್ಲಿಯರ್ ಕಟ್ಟಾಗಿ ಮಾತಾಡಿ. ನೆಕ್ಸ್ಟ್ ಪಾಯಿಂಟ್ ಏನು ಗೊತ್ತಾ, ಮತ್ತೆ ಅದೇ ತಪ್ಪು ಮಾಡ್ತಾರ ಅದನ್ನು ಕೂಡ ವೆಯ್ಟ್ ಮಾಡಿ ನೋಡಿ. ಈಗ ಅಲ್ಲಿ ಮಾತುಕತೆ ಶುರುವಾಯಿತು, ತಪ್ಪನ್ನು ಒಪ್ಕೊಂಡ್ರು, ಅದಾದಮೇಲೆ ಹಿಂಗೆ ಮಾಡಲ್ಲ ಅಂತ ಹೇಳ್ತಾರೆ ಅಂದ್ಕೊಳ್ಳೋಣ. ಬಟ್ ಸ್ಟಿಲ್ ನೀವು ಅಲ್ಲಿ ವೇಟ್ ಮಾಡಬೇಕಾಗತ್ತೆ, ಕ್ರಾಸ್ ವೆರಿಫಿಕೇಷನ್ ಮಾಡ್ತಾ ಹೋಗಿ. ಅವ್ರು ಮತ್ತದೇ ತಪ್ಪು ಮಾಡ್ತಾರೆ, ನೀವು ಒಂದು 2-3 ತಿಂಗಳು ಅಬ್ಸರ್ವೇಷನಲ್ಲಿ ಬರಬೇಕು. ಯಾಕೆ ಅಂತ ಹೇಳಿದ್ರೆ, ಎಷ್ಟೋ ಜನ ನಂಬಿಸ್ತಾರೆ, ಮಾಡಲ್ಲ, ಬಿಟ್ಬಿಟ್ಟಿದ್ದೀನಿ, ಹಂಗೆ ಮಾಡಿದ್ದೀನಿ, ಹಿಂಗೆ ಮಾಡಿದ್ದೀನಿ ಅಂತೇಳಿ. ಆದರೂ ಕೂಡ ಅವರು ಕಣ್ಣಿಗೆ ಮಣ್ಣೆರ್ಚ್ಬೋದಲ್ಲ ಅಂಥೇಳಿ ಗೊತ್ತಿಲ್ದಿರ ಮೂವ್ ಆಗೋಕ್ಕೆ ಟ್ರೈ ಮಾಡ್ತಾರೆ. ಸೊ ಅಲ್ಲೂ ಕೂಡ ನೀವು ಎಲ್ಲ ಥರದ ಮೊಬೈಲ್ ಅಬ್ಸರ್ವೇಷನ್ ಮಾಡಿ, ಅವ್ರ ಬಾಡಿ ಲ್ಯಾಂಗ್ವೇಜ್ ಅಬ್ಸರ್ವೇಷನ್ ಮಾಡಿ, ಹೋಗೋದು ಬರೋದೆಲ್ಲ ಗೊತ್ತಿಲ್ದಿರಂಗೆ ನೀವು ಅಬ್ಸರ್ವೇಷನ್ ಮಾಡ್ತಾ ಬನ್ನಿ. ಓಕೆ, ಬಿಕಾಸ್ ಹೌದು ನಿಮ್ಮ ಸೇಫರ್ ಸೈಡ್ ನೀವು ಯೋಚನೆ ಮಾಡಲೇಬೇಕಾಗತ್ತೆ. ಅವ್ರಿಗೆ ಕದ್ದು ಮುಚ್ಚಿಯಲ್ಲಿ ಹೊರಗಡೆ ಹೋಗಿ ಇನ್ನೊಬ್ಬರೊಟ್ಟಿಗಿದ್ದಾರೆ ಅಂದಮೇಲೆ ನೀವು ನಿಮ್ಮ ಸೇಫರ್ ಸೈಡ್ನ ಯೋಚನೆ ಮಾಡಲೇಬೇಕು. ಸೊ ಅದನ್ನು ಕ್ರಾಸ್ ವೆರಿಫಿಕೇಷನ್ ಮಾಡ್ಕೊಳ್ಳೋಕ್ಕೆ ಇದನ್ನು ಮಾಡಲೇಬೇಕು. ಸೊ ನೆಕ್ಸ್ಟು ಕೊನೆ ಪಾಯಿಂಟ್ ನೋಡೋಣ. ನಿಮ್ಮ ಮೇಲೆ ಪ್ರೀತಿ ಕಾಳಜಿ ವಿಚಾರದಲ್ಲಿ ಬದಲಾವಣೆ ಎಷ್ಟಾಗಿದೆ ಅವರಲ್ಲಿ ನೋಡಬೇಕಾಗತ್ತೆ. ಈಗ ಪ್ರೀತಿ ಇತ್ತು ಅಂತ ಹೇಳಿದರು, ಮಧ್ಯ ಮೋಸ ಮಾಡಿದ್ರು, ಮೋಸ ಮಾಡಿದ್ಮೇಲೆ ಬದಲಾವಣೆ ಮಾಡ್ಕೊಳ್ತೀನಿ ಅಂತ ಹೇಳಿದ ವ್ಯಕ್ತಿ ಎಷ್ಟರ ಮಟ್ಟಿಗೆ ನೆಕ್ಸ್ಟು ನಿಮ್ಮ ಜೊತೆಗೆ ಟ್ರಾನ್ಸ್ಪರೆಂಟಾಗಿ ಕೇರ್ ಮಾಡಿಕೊಂಡು, ಲವ್ ಮಾಡಿಕೊಂಡು, ಹೇಳಿದ ಪ್ರಕಾರ ನಡ್ಕೊಂಡು ಇದ್ದಾರಾ, ಬದಲಾಗಿದ್ದಾರಾ, ಏನು ಮೊದಲಿನ ಥರ ಇದ್ದಾರಾ, ಬದಲಾದರೂ ನಾಟಕ ಮಾಡ್ತಿದ್ದಾರಾ, ಇದೆಲ್ಲನೂ ಕೂಡ ನೀವು ಅಬ್ಸರ್ವೇಷನ್ ಮಾಡಿ ನೋಡಬೇಕಾಗತ್ತೆ. ಅದಾದ ಮೇಲೆ ನೀವು ಡಿಸಿಷನ್ ಆಮೇಲೆ ತೊಗೊಳ್ಳೋದು. ನೀವು ಮತ್ತೆ ಅದೇ ತಪ್ಪು ಮಾಡ್ತಿದ್ರೆ ಆಮೇಲೆ ಫೈನಲಿ ಏನು ಡಿಸಿಷನ್ ತೊಗೊಳ್ಬೇಕು ಅದು ಆಮೇಲೆ ನೋಡ್ಕೊಳ್ಳೋಣ. ಮೊದಲು ಆ ವ್ಯಕ್ತಿ ಒಟ್ಟಿಗೆ ನೀವು ಡಿಸ್ಕಷನ್ ಮಾಡಿ, ಇದನ್ನೆಲ್ಲ ಡಿಸ್ಕಷನ್ ಮಾಡಿ ನೀವು ಇಂಪ್ಲಿಮೆಂಟ್ ಮಾಡ್ಕೊಬೇಕಾಗಿರೋದು. ಅಬ್ಸರ್ವೇಷನ್ ಎಲ್ಲ ಮಾಡೋದಾಗಲಿ ಮತ್ತೊಂದಾಗಲಿ. ಈಗ ಮಾತು ಕೊಡ್ತಾರೆ, ನಾನು ಬದಲಾಗ್ಬಿಡ್ತೀನಿ, ಮೊದಲಿನ ಥರ ಮಾಡಲ್ಲ, ತಪ್ಪು ಆಗಿರೋ ತಪ್ಪನ್ನು ಕ್ಷಮಿಸ್ಬಿಡು ಅಂತ. ಕ್ಷಮಿಸಬೇಕು, ಆದರೆ ಆಮೇಲೆ ನಾವು ಅದು ಅಬ್ಸರ್ವೇಷನ್ ಮಾಡಬೇಕು. ಮತ್ತೆ ಅದೇ ಕೆಲಸ ಮಾಡ್ತಿದ್ರೆ ಆಮೇಲೆ ಫೈನಲಿ ಡಿಸಿಷನ್ ಬೇರೆ ತಗೊಳ್ಳೋದು. ಸ್ನೇಹಿತರೆ, ಈ ವಿಡಿಯೋ ಮೇಲೆ ನಿಮಗೇನು ಅನ್ನಿಸ್ತಾ ಇದೆ, ನಿಮ್ಮ ಅನಿಸಿಕೆನ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಓಕೆ, ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ನಮಸ್ತೆ.